Dear students of final year BA Optional English, this is the third video on the same topic, literary criticism and philosophy by F.R. Lewis. So in the earlier video we discussed up to 10th point, and now let us continue from the 11th point onwards. See, the 11th point, criticism against my lack of interest in philosophy. So F.R. Lewis lack of interest in philosophy ವಿರುದ್ಧ ಡಾಕ್ಟರ್ ವೆಲೆಕ್ ಕ್ರಿಟಿಸೈಸ್ ಮಾಡೋದ್ರ ಬಗ್ಗೆ ಹೇಳ್ತಾನೆ. ವೆಲೆಕ್ ಒಪೈನ್ಸ್ ಇಟ್ ಹ್ಯಾಸ್ ಮೇಡ್ ಮೀ ಅನ್ಫೇರ್ ಟು ದ ರೊಮ್ಯಾಂಟಿಕ್ ಪೋಯಟ್ಸ್. ವೆಲೆಕ್ನ ಪ್ರಕಾರ ರೊಮ್ಯಾಂಟಿಕ್ ಪೋಯಟ್ಸ್ಗಳಿಗೆ ನಾನು ದ್ರೋಹ ಮಾಡಿದೆ, F.R. Lewis ದ್ರೋಹ ಮಾಡ್ದ ಅಂತ ಆರೋಪ ಮಾಡ್ತಾನೆ. ಯಾಕೆ ಅಂದರೆ, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಡೆಮಾನ್ಸ್ಟ್ರೇಟ್ ಒನ್ ಸೆಲ್ಫ್ ಟು ಬಿ ಎ ಫಿಲಾಸಫರ್ ಆ್ಯಂಡ್ ಎ ಲಿಟ್ರರಿ ಕ್ರಿಟಿಕ್ ಎಟ್ ದ ಸೇಮ್ ಟೈಮ್. ಆದರೆ ಡಾಕ್ಟರ್ ವೆಲೆಕ್ಕಿಗೆ ಗೊತ್ತಿಲ್ಲ, ಯಾಕಂದರೆ ಬೇಸಿಕಲಿ ವೆಲೆಕ್ ಇಸ್ ಎ ಫಿಲಾಸಫರ್. ವೆಲೆಕ್ಕಿಗೆ ಇದು ಗೊತ್ತಿಲ್ಲ. ಏನಂದರೆ, ಇಟ್ ಈಸ್ ಡಿಫಿಕಲ್ಟ್ ಟು ಡೆಮಾನ್ಸ್ಟ್ರೇಟ್ ಒನ್ ಸೆಲ್ಫ್ ಟು ಬಿ ಎ ಫಿಲಾಸಫರ್ ಆ್ಯಂಡ್ ಲಿಟ್ರರಿ ಕ್ರಿಟಿಕ್ ಎಟ್ ದ ಸೇಮ್ ಟೈಮ್. ಒಬ್ಬ ವ್ಯಕ್ತಿ ಒಬ್ಬ ಫಿಲಾಸಫರೂ ಆಗಿ ಮತ್ತು ಒಬ್ಬ ಲಿಟ್ರರಿ ಕ್ರಿಟಿಕ್ಕೂ ಆಗಿ ತೋರಿಸ್ಕೊಳ್ಳೋದು ಅಥವಾ ಸ್ಟ್ಯಾಂಡ್ ತಗೊಳ್ಳೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್ ಅನ್ನೋದು ವೆಲೆಕ್ಗೆ ಗೊತ್ತಿಲ್ಲ. ಹಾಗಾಗಿ ವೆಲೆಕ್ ಹಿಂಗೆ ಒಪಿನಿಯನ್ ಕೊಡ್ತಾನೆ. ವೆಲೆಕ್ ಏಮ್ಸ್ ಅಟ್ ಶೋಯಿಂಗ್ ರೊಮ್ಯಾಂಟಿಕ್ ವ್ಯೂ ಆಫ್ ದ ವರ್ಲ್ಡ್ that makes all these poets the same, that results in assimilating them in common philosophy, which becomes an irrelevant philosophic approach. So Velek Guri aims at showing romantic view of the world that makes all these poets. ಈ romantic view of the world na Velek ತೋರ್ಸೋಕ್ಕೆ ಟ್ರೈ ಮಾಡ್ತಾನೆ. The same that results in assimilating them in common philosophy. ಹಾಗಾಗಿ ಇವರೆಲ್ಲರನ್ನೂ ಕೂಡ ಒಂದೇ ತತ್ವಶಾಸ್ತ್ರೀಯ ನೆಲೆಯಲ್ಲಿ ತರೋದು ಐತಲ್ಲ, ವಿಚ್ ಬಿಕಮ್ಸ್ ಇರ್ರೆಲೆವೆಂಟ್. ಇದು ತುಂಬ ಇರ್ರೆಲೆವೆಂಟ್ ಆಗುತ್ತೆ, ಇರ್ರೆಲೆವೆಂಟ್ ಫಿಲಾಸಾಫಿಕ್ ಅಪ್ರೋಚ್ ಆಗುತ್ತೆ. ಇದು ಆ್ಯಕ್ಚುಲಿ ಇಟ್ ಈಸ್ ವೆರಿ ಅನ್ಫೇರ್ ಟು ಎನಿ ಟೈಪ್ ಆಫ್ ಲಿಟ್ರೇಚರ್. ಸಿ ದ 12th ಪಾಯಿಂಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೈ ವರ್ಡಿಕ್ಟ್ ಆನ್ ಬ್ಲೇಕ್ಸ್ ಪೋಯಮ್. ಹೆಂಗೆ ಡಾಕ್ಟರ್ ವೆಲೆಕ್ ನನ್ನ ಬ್ಲೇಕ್ ಪೊಯಮನ್ ಮೇಲೆ ನಾನು ಏನು ವರ್ಡಿಕ್ಟನ್ನು ಕೊಡ್ತೀನಿ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾನೆ ಅನ್ನೋದು ಹೇಳ್ತಾನೆ. ಇಂಟ್ರೊಡಕ್ಷನ್ ಟು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಕಂಪ್ಯಾರಿಸನ್ ಟು ಆ್ಯಸ್ ವೆಡ್ನೆಸ್ಡೇ ಹ್ಯಾಸ್ ಎ ಕಾಂಟೆಕ್ಸ್ಟ್. ನಾನು ಇಂಟ್ರೊಡಕ್ಷನ್ ಟು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನೋ ಒಂದು ಬರಹದಲ್ಲಿ ಆ್ಯಸ್ ವೆಡ್ನೆಸ್ಡೇಗೆ ನಾನು ಕಂಪೇರ್ ಮಾಡ್ತಾನೆ ಬ್ಲೇಕ್ನ ಪೊಯಮ್ನ. ಅದಕ್ಕೆ ಒಂದು ಕಾಂಟೆಕ್ಸ್ಟ್ ಇದೆ. ದ ನೋಟ್ ಚಾಲೆಂಜ್ಡ್ ಬೈ ವೆಲೆಕ್ ಈಸ್ ಅಪೆಂಡೆಡ್. ಆ ಒಂದು ಕಂಪ್ಯಾರಿಸನ್ನನ್ನು ಅವನು ವೆಲೆಕ್ ಏನು ಅಲ್ಲಿ ಅಬ್ಜೆಕ್ಷನ್ ಮಾಡ್ತಾನೆ, ಏನು ಚಾಲೆಂಜ್ ಮಾಡ್ತಾನೆ, ಅದನ್ನು ನಾನು ಅಪೆಂಡ್ ಮಾಡ್ತಾ ಹೇಳ್ತೇನೆ. ಬ್ಲೇಕ್ಸ್ ಪೊಯಮ್ ಈಸ್ ಅಂಬಿಗ್ಯೂಸ್ ಟು ಹ್ಯಾವ್ ನೋ ರೈಟ್ ಸೆನ್ಸ್. ಒಂದು ಬ್ಲೇಕ್ನ ಪೊಯಮು ಅಂಬಿಗ್ಯೂಸ್ ಟು ಹ್ಯಾವ್ ನೋ ರೈಟ್ ಸೆನ್ಸ್. ಇನ್ನು ಬ್ಲೇಕ್ನ ಪೊಯಮು ಅಂಬಿಗ್ಯೂಸ್ ಅಂತ ಹೇಳೋದಕ್ಕೆ ಒಂದು ರೈಟ್ ಸೆನ್ಸ್ ಇಲ್ಲ. ಸೊ ಇನ್ ದಿಸ್ ಆರ್ಗ್ಯುಮೆಂಟ್ ಐ ಏಮ್ಡ್ ಅಟ್ ಶೋಯಿಂಗ್ ಹೌ ಬ್ಲೇಕ್ ಹ್ಯಾಸ್ ಟೆಕ್ನಿಕ್ ಆಫ್ ಪ್ರಿಸಿಷನ್ ಆ್ಯಸ್ ಎಕ್ಸ್ಟ್ರಾಡಿನರಿ ಆ್ಯಸ್ ಇನ್ ಆ್ಯಸ್ ವೆಡ್ನೆಸ್ಡೇ. ಆದರೆ ನಾನು ಏನು ಆರ್ಗ್ಯೂ ಮಾಡೋಕ್ಕೆ ಹೋಗಿದ್ದೆ ಅಂದರೆ, ಅದರಲ್ಲಿ ಈ ಆ್ಯಶ್ ವೆಡ್ನೆಸ್ಡೇ ಗಿಂತ ಬ್ಲೇಕ್ನ ಪೊಯಮ್ಮಲ್ಲಿ ಹೆಂಗೆ ಪ್ರೆಸಿಷನ್ ಅನ್ನೋದು ಎಕ್ಸ್ಟ್ರಾಡಿನರಿ ಆಗೈತಿ ಅನ್ನೋದನ್ನ ನಾನು ಹೇಳಕ್ಕೆ ಹೋಗಿದ್ದೆ. ಆದರೆ ವೆಲೆಕ್ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ ಅಂತಾನೆ. ಸೊ ಡಾಕ್ಟರ್ ವೆಲೆಕ್ ಸೇಸ್ ಬ್ಲೇಕ್ಸ್ ಪೊಯಮ್ ಹ್ಯಾಸ್ ಓನ್ಲಿ ಒನ್ ಪಾಸಿಬಲ್ ಮೀನಿಂಗ್. ಬ್ಲೇಕ್ ಪೊಯಮ್ಮು ಬೇರೆ ಬೇರೆ ಮೀನಿಂಗ್, ಬೇರೆ ಏನಿಲ್ಲ ಅದ್ರಾಗೆ.
ಆಂಬಿಗ್ಯೂಸ್ ಆಗಿಲ್ಲ ಅದು. ಅದ್ರಾಗೆ ಒಂದೇ ಪಾಸಿಬಲ್ ಮೀನಿಂಗ್ ಇರೋದು, ವಿಚ್ ಕ್ಯಾನ್ ಬಿ ಅಸರ್ಟೈನ್ಡ್ ಬೈ ಅ ಸ್ಟಡಿ ಆಫ್ ಈಸ್ ಸಿಂಬಾಲಿಕಲ್ ಫಿಲಾಸಫಿ. ಅದನ್ನು ಒಂದು ಸಿಂಬಾಲಿಕಲ್ ಫಿಲಾಸಫಿ ಮುಖಾಂತರ ತುಂಬ ಚೆನ್ನಾಗಿ ಅರ್ಥೈಸ್ಕೋಬೋದು, ಗೊತ್ತುಪಡಿಸ್ಕೋಬೋದು, ಅಷ್ಟು ಕ್ಲಿಯರಾಗಿ ಇದೆ. ಹಾಗಾಗಿ ಅದು ಆಂಬಿಗ್ಯೂಸ್ ಆಗಿಲ್ಲ, ಒಂದೇ ಒಂದು ಮೀನಿಂಗ್ ಇರೋದು ಅದ್ರಾಗೆ ಅಂತ ಡಾಕ್ಟರ್ ವೆಲ್ಲೆಕ್ ಹೇಳೋದು. ಬಟ್ ಮೈ ವ್ಯೂ ಆಫ್ ದ ಪೋಯಮ್ ಈಸ್, ಅದು ಎಫ್.ಆರ್. ಲೆವಿಸ್ನ ವ್ಯೂ ಆಫ್ ದ ಪೋಯಮ್ ಏನಂದರೆ, ಮೋರ್ ಫೇವರಬಲ್ ದ್ಯಾನ್ ಈಸ್. ಈ ಡಾಕ್ಟರ್ ವೆಲ್ಲೆಕ್ಕನ ಒಂದು ಒಪಿನಿಯನ್ಗಿಂತ ಹೆಚ್ಚು ಬ್ಲೇಕನಿಗೆ ಬೆಲೆ ತರುವ ರೀತಿಯಲ್ಲಿ ಐತೆ. ಬಟ್ ಆಸ್ ಅ ಕ್ರಿಟಿಕ್ ಐ ಕ್ಯಾನ್ ಸೇ ಬ್ಲೇಕ್ಸ್ ಸಿಂಬಾಲಿಕಲ್ ಫಿಲಾಸಫಿ ಈಸ್ ಒನ್ ಥಿಂಗ್, ಈಸ್ ಪೊಯೆಟ್ರಿ ಈಸ್ ಅನದರ್. ಆದರೆ ಒಬ್ಬ ಕ್ರಿಟಿಕ್ಕಾಗಿ ಎಫ್.ಆರ್. ಲೆವಿಸ್ ಹೇಳೋದೇನೆಂದರೆ, ಬ್ಲೇಕನ ಸಿಂಬಾಲಿಕಲ್ ಫಿಲಾಸಫಿ ಐತಲ್ಲ ಅದೇ ಬೇರೆ, ಅವನ ಪೊಯೆಟ್ರಿಯೇ ಬೇರೆ, ಅವೆರಡೂ ಸೇರಿ ಒಂದೇ ಅಲ್ಲ. ಸಿಂಬಾಲಿಸಮ್ ಇನ್ ಬ್ಲೇಕ್ ವಾಸ್ ಇನ್ಎಸೆನ್ಷಿಯಲ್ ಟು ದ ಪಾಯಿಂಟ್ ಐ ವಾಂಟೆಡ್ ಟು ಮೇಕ್. ನಾನು ಏನು ಪಾಯಿಂಟ್ಔಟ್ ಮಾಡೋಕ್ಕೆ ಹೋಗಿದ್ದೆ ಅದಕ್ಕೆ ಬ್ಲೇಕ್ನಲ್ಲಿದ್ದ ಸಿಂಬಾಲಿಸಮ್ಮು ಅನಗತ್ಯ, ಅದು ನನಗೆ ಬೇಕಾಗಿರಲಿಲ್ಲ, ಅದು ಅವಶ್ಯಕತೆ ಇಲ್ಲ ಅನ್ನೋದು ಎಫ್.ಆರ್. ಲೆವಿಸ್ನ ವಾದ. Symbols function a life that is independent of symbolical philosophy. ಯಾವಾಗಲೂ ಸಿಂಬಲ್ಸು ಸಿಂಬಾಲಿಕಲ್ ಫಿಲಾಸಫಿಗೆ ಫಿಲಾಸಫಿ ಮೇಲೆ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟಾಗಿ ಅವು ಫಂಕ್ಷನ್ ಮಾಡ್ತವೆ. ಎಕ್ಸಾಂಪಲ್, ಇನ್ ದ ಪೋಯಮ್ ಇಂಟ್ರೊಡಕ್ಷನ್ ಟು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಸಿಂಬಲ್ಸ್ ಲೈಕ್ ಅರ್ತ್, ಸ್ಟಾರಿ ಪೋಲ್, ಡಿವಿ ಗ್ರಾಸ್, ಈ ಇಂಟ್ರೊಡಕ್ಷನ್ ಟು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಏನೈತಲ್ಲ ಅದರಲ್ಲಿ ಸಿಂಬಲ್ಸ್ ಲೈಕ್ ಅರ್ತ್, ಸ್ಟಾರಿ ಪೋಲು, ಡಿವಿ ಗ್ರಾಸು, ವಾಟರಿ ಶೋರು ಏನು ಈ ಸಿಂಬಲ್ಸ್ ಅದಾವು, ಆಲ್ ದೀಸ್ ಸಿಂಬಲ್ಸ್ ಸೀಮ್ ಟು ಬಿ ಇವೊಕೇಟಿವ್ ಪವರ್ಸ್. ಇವೆಲ್ಲ ಹೆಂಗೆ ಕಂಡು ಬರ್ತಾವೆ ಅಂದ್ರೆ ಇವೊಕೇಟಿವ್ ಪವರ್ಸ್ಗಳ ಥರ ಕಂಡು ಬರ್ತಾವೆ. ಜಸ್ಟ್ ದ ಸಿಂಬಲ್ಸ್ ನೆವರ್ ಟರ್ನ್ ಅನ್ ಅನ್ಸಕ್ಸಸ್ಫುಲ್ ಇಂಟು ಎ ಗುಡ್ ಒನ್. ಹಾಗಂತ ಬರೀ ಸಿಂಬಲ್ಸ್ಗಳೇ ಯಾವುದೇ ಒಂದು ಪೀಸ್ ಆಫ್ ಲಿಟ್ರೇಚರು ಅನ್ಸಕ್ಸಸ್ಫುಲ್ ಆಗಿರೋದನ್ನ ಒಂದು ಒಳ್ಳೆಯ ಪೀಸ್ ಆಫ್ ಲಿಟ್ರೇಚರ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಬರೀ ಸಿಂಬಲ್ಸ್ಗಳೇ. ವೆಲ್ಲೆಕ್ ಪ್ರಪೋಸಸ್ ದ ರೀಡಿಂಗ್ ಆಫ್ ದ ಪೋಯಮ್ ಟು ಎಲ್ಯುಸಿಡೇಟ್ ದ ಟೆಕ್ಸ್ಟ್ ಆಫ್ ಸಿಂಬಾಲಿಕಲ್ ಫಿಲಾಸಫಿ ರಿಟನ್ ಆ್ಯಸ್ ಸಚ್ ಟು ಬಿ ರೆಡ್ ಆ್ಯಸ್ ಸಚ್. ಆದರೆ ಡಾಕ್ಟರ್ ವೆಲ್ಲೆಕ್ ಮಾತ್ರ ಪ್ರಪೋಸ್ ಮಾಡೋದೇನೆಂದರೆ, ಈ ಪೋಯಮನ್ನು ಈ ಸಿಂಬಾಲಿಕಲ್ ಫಿಲಾಸಫಿಯ ಟೆಕ್ಸ್ಟನ್ನು ಎಲ್ಯುಸಿಡೇಟ್ ಮಾಡೋಕ್ಕಾಗಿ ಓದಬೇಕು, ಮತ್ತು ರಿಟನ್ ಆ್ಯಸ್ ಸಚ್ ಟು ಬಿ ರೆಡ್ ಆ್ಯಸ್ ಸಚ್. ಅಲ್ಲಿ ಯಾವ ರೀತಿಯಲ್ಲಿ ಅದು ಬರೆಯಲ್ಪಟ್ಟದೋ ಅದೇ ರೀತಿಯಲ್ಲಿ ಅದು ಓದಲ್ಪಡಬೇಕು ಅನ್ನೋದು ಇವನು ವಾದ. ಅದನ್ನು ನಾನು ಚಾಲೆಂಜ್ ಮಾಡ್ತೀನಿ, ನಾನು ಅದನ್ನು ಒಪ್ಪಲ್ಲ ಅಂತಾನೆ ಎಫ್.ಆರ್. ಲೆವಿಸ್. ಸೊ 13th ಪಾಯಿಂಟ್, ವೆಲ್ಲೆಕ್ ಓಪನ್ಸ್ ಎಫ್.ಆರ್. ಲೆವಿಸಸ್ ಐಸ್. ಹೆಂಗೆ ಎಫ್.ಆರ್. ಲೆವಿಸ್ ಹೇಳ್ತಾನೆ, ನೀವು ನನ್ನ ಕಣ್ಣುಗಳನ್ನು ತೆರೆಸಿಬಿಟ್ಟೆಪ್ಪ ಅಂತ. ಯಾವುದಕ್ಕೆ ಅಂತ, ಎ ಫಿಲಾಸಫರ್ ವಿತ್ ಕಾನ್ಫಿಡೆನ್ಸ್ ರೀಡ್ಸ್ ಫುಲ್ಲಿ ಇಕ್ವಿಪ್ಡ್ ವಿತ್ ಫಿಲಾಸಾಫಿಕ್ ಟ್ರೈನಿಂಗ್. ಒಬ್ಬ ಫಿಲಾಸಫರು ಒಂದು ಆತ್ಮವಿಶ್ವಾಸದಿಂದ ಓದ್ತಾನೆ. ಯಾಕೆ ಅಂದರೆ ಅವನಿಗೆ ಇಕ್ವಿಪ್ಡ್ ವಿತ್ ಫಿಲಾಸಾಫಿಕ್ ಟ್ರೈನಿಂಗ್, ಅವನು ಫಿಲಾಸಾಫಿಕ್ ಟ್ರೈನಿಂಗಿನ ಎಲ್ಲ ಆಯುಧಗಳು ಅವನ ಹತ್ರ ಇರ್ತಾವೆ. ಟ್ರೈನಿಂಗ್ನಲ್ಲಿ ದಕ್ಕಿದಂಥ ಎಲ್ಲ ಆಯುಧಗಳು ಅವನಲ್ಲಿ ಇರ್ತವೆ. ಹಾಗಾಗಿ ಅವನು ಕಾನ್ಫಿಡೆನ್ಸಿಂದ ಓದ್ತಾನೆ. ಆ್ಯಂಡ್ ಸಟನ್ಲಿ ಇಗ್ನೋರ್ಸ್ ದ ವರ್ಕಿಂಗ್ ಆಫ್ ಪೊಯೆಟ್ರಿ. ಇದು ಗ್ಯಾರಂಟಿ ಏನಂದರೆ ಅವನು ಕಂಪ್ಲೀಟ್ಲಿ ಈಸ್ ಇಕ್ವಿಪ್ಡ್ ವಿತ್ ಫಿಲಾಸಾಫಿಕ್ ಟ್ರೈನಿಂಗ್ ಆಗಿರೋದ್ರಿಂದ ಅವನು ಪೊಯೆಟ್ರಿಯನ್ನು, ಕಾವ್ಯ ಮತ್ತು ಲಿಟ್ರರಿ ಸೆನ್ಸಿಬಿಲಿಟಿಯನ್ನು ಸಂಪೂರ್ಣ ಇಗ್ನೋರ್ ಮಾಡಿಬಿಡ್ತಾನೆ. ದ ಡಿಫ್ರೆನ್ಸ್ ಬಿಟ್ವೀನ್ ಪೊಯೆಟ್ ಆ್ಯಂಡ್ ಫಿಲಾಸಫರ್ ಈಸ್ ಎ ಪೊಯೆಟ್ ವಿಲ್ ನೆವರ್ ಬಿ ಅಡಿಕ್ಟೆಡ್ ಟು ವರ್ಡ್ಸ್. ಒಬ್ಬ ಪೊಯೆಟ್ ಮತ್ತು ಫಿಲಾಸಫರ್ ಮಧ್ಯೆ ಡಿಫ್ರೆನ್ಸ್ ಏನಂದರೆ, ಪೊಯೆಟ್ ವಿಲ್ ನೆವರ್ ಬಿ ಅಡಿಕ್ಟೆಡ್ ಟು ವರ್ಡ್ಸ್. ಸಮ್ಟೈಮ್ಸ್ ವರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ರಿದಮ್. ಯಾವಾಗಲೂ ಒಬ್ಬ ಪೊಯೆಟ್ ಕೆಲವು ಶಬ್ದಗಳಿಗೆ ಅಡಿಕ್ಟ್ ಆಗಿರಲ್ಲ. ಕೆಲವು ಬಾರಿ ಆ ವರ್ಡ್ಸ್ಗಳನ್ನು ರಿದಮ್ಗಾಗಿ ಮಾತ್ರ ಅವನು ಬಳಸ್ತಾನೆ. ಲೆಟ್ ಎ ವರ್ಡ್ ಬಿ ಡಿಲೀಟೆಡ್, ಇಟ್ ಡಸಂಟ್ ಮ್ಯಾಟರ್. ಅಂಥ ಟೈಮ್ನಾಗ ಆ ವರ್ಡ್ನ ಒಂದು ವೇಳೆ ಡಿಲೀಟ್ ಮಾಡಿದರೆ ಆ ಒಂದು ಸ್ಟ್ರಕ್ಚರ್ ಆಫ್ ಪೊಯಮಲ್ಲಿ ಅದು ಯಾವುದೇ ಧಕ್ಕೆ ಉಂಟು ಮಾಡಲ್ಲ ಮ್ಯಾಟರ್ಗೆ. ಇಟ್ ಡಸಂಟ್ ಮ್ಯಾಟರ್. ಬಟ್ ಫಿಲಾಸಫರ್ ರಿಮೇನ್ಸ್ ಸ್ಟಿಕ್ ಟು ದ ವರ್ಡ್ಸ್. ಅವ್ರ ಫಿಲಾಸಫರು ಯಾವಾಗಲೂ ವರ್ಡ್ಸ್ಗಳಿಗೆ ತುಂಬ ಅಂಟ್ಕೊಂಡಿರ್ತಾನೆ. ಸೊ ಇದು ಒಂದು ಲಿಟ್ರೇಚರ್ನ ಸೊರಗಿಸುವಂಥ, ಲಿಟ್ರೇಚರ್ನ
ಅದು ವೀಕ್ ಮಾಡುವಂಥ ಕೆಲಸ ಒಬ್ಬ ಫಿಲಾಸಫರ್ನಿಂದ ಆಗುತ್ತೆ. ಇನ್ ದಿಸ್ ಪೋಯಮ್ ಬ್ಲೇಕ್ ಹ್ಯಾಸ್ ಯೂಸ್ ದ ವರ್ಡ್ಸ್ ಆಸ್ ಅ ಪೊಯೆಟ್ ವಿತ್ ಆ್ಯನ್ ಅನ್ಯೂಶುವಲ್ ಪ್ರೆಸಿಷನ್. ತುಂಬ ಅನ್ಯೂಶುವಲ್ ಅಂತ ಪ್ರೆಸಿಷನ್ನೊಂದಿಗೆ ವರ್ಡ್ಸ್ಗಳನ್ನ ಇಲ್ಲಿ ಬ್ಲೇಕ್ ಉಪಯೋಗಿಸ್ತಾನೆ. ಸೊ ಅದನ್ನು ಒಬ್ಬ ಫಿಲಾಸಫರ್, ಒಬ್ಬ ಕ್ರಿಟಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ವಾಟ್ ವೆಲೆಕ್ ಇಗ್ನೋರ್ಸ್, ಸೊ ವೆಲೆಕ್ ಇಗ್ನೋರ್ ಮಾಡೋದು ಏನು ಅವನು ಅಲಕ್ಷಿಸ್ತಾನೆ. ದ ಪ್ರೆಸಿಷನ್ ಇಸ್ ಸೋ ಆಂಬಿಗ್ಯೂಯಸ್ ದಟ್ ಎಫ್.ಆರ್. ಲೀವಿಸ್ ನೋಟಿಸಸ್. ಪ್ರೆಸಿಷನ್ನು ತುಂಬ ಆಂಬಿಗ್ಯೂಯಸ್ ಆಗೈತಿ ಅಂತ ಎಫ್.ಆರ್. ಲೀವಿಸ್ಸು ಗಮನಿಸ್ತಾನೆ. ಇನ್ ಸ್ಪೈಟ್ ಆಫ್ ಮ್ಯಾನ್ಸ್ ಫಾಲ್ he yet controls the universe. The next that cannot refer to God but to the soul or man after his rebirth. He might control the starry pole. There is no end to evoke Lucifer. ಸೊ ಈ ಎಲ್ಲ ಸಿಂಬಾಲಿಕ್ ಎಲಿಮೆಂಟ್ಸ್ಗಳನ್ನ ಅವನು ಒಂದು ಆಂಬಿಗ್ಯುಟಿ ಅಂತ ಹೇಳಿ ಟ್ರೀಟ್ ಮಾಡ್ತಾನೆ. ಆದರೆ ಇಲ್ಲಿ ಪ್ರೆಸಿಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿ ಕಂಡು ಬರ್ತದೆ. ಆ್ಯಸ್ ವೆಲೆಕ್ ಫೈಂಡ್ಸ್ clear sense or one possible meaning, it is unlike out of Blake's peculiar organization of meanings. ವೆಲೆಕ್ ಕಾಣೋ ಪ್ರಕಾರ ಈ ಬ್ಲೇಕ್ನ ಪೊಯಮ್ಗಳಲ್ಲೆಲ್ಲ ಕ್ಲಿಯರ್ ಸೆನ್ಸ್ ಇರುತ್ತೆ, ಒಂದು ಪಾಸಿಬಲ್ ಮೀನಿಂಗ್ ಐತಿ ಅಂತ ಹೇಳ್ತಾನಲ್ಲ, ಇದು ಬ್ಲೇಕನ ಪೆಕ್ಯುಲಿಯರ್ ಆರ್ಗನೈಸೇಷನ್ ಆಫ್ ಮೀನಿಂಗಿಗೆ ವ್ಯತಿರಿಕ್ತವಾದಂಥ ಹೇಳಿಕೆ ಒಂದು. ಇಟ್ ಈಸ್ ಆ್ಯನ್ ಇನ್ಸ್ಟನ್ಸ್ ಆಫ್ ಎ ಫಿಲಾಸಫರ್ ಪೊಯೆಟ್ ಡಿಸೇಬಲಿಂಗ್ ಎ ಕ್ರಿಟಿಕ್. ಇದು ನೋಡಿದರೆ ಒಬ್ಬ ಫಿಲಾಸಫರ್ ಪೊಯೆಟ್ ಒಬ್ಬ ಕ್ರಿಟಿಕ್ಕನ್ನು ಡಿಸೇಬಲ್ ಮಾಡುವಂಥ ಒಂದು ಉದಾಹರಣೆಯಾಗಿ ಕಂಡುಬರುತ್ತೆ. ಸೊ 14th ಪಾಯಿಂಟ್, ವೆಲೆಕ್ಸ್ ಅಬ್ಜೆಕ್ಟಿವ್ ಫಾರ್ ಮೈ ಆ್ಯಟಿಟ್ಯೂಡ್ ಟುವರ್ಡ್ಸ್ ವರ್ಡ್ಸ್ವರ್ತ್. ಈ ವೆಲೆಕ್ಸ್ನ ಒಂದು ಅಬ್ಜೆಕ್ಷನ್ ನನ್ನ ವರ್ಡ್ಸ್ವರ್ತನ ಬಗೆಗಿರುವ ಆ್ಯಟಿಟ್ಯೂಡ್ ಬಗ್ಗೆ ಏನು. ವೆಲೆಕ್ ಸೀಮ್ಸ್ ಟು ಮಿಸ್ಅಂಡರ್ಸ್ಟ್ಯಾಂಡ್ ಮೈ ಇಂಟೆನ್ಷನ್. ಇಲ್ಲಿ ವೆಲೆಕ್ ನಾನು ವರ್ಡ್ಸ್ವರ್ತನ ಬಗ್ಗೆ ಹೇಳೋದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ. ಹಿ ಸೇಸ್ ಐ ಆಮ್ ಕಾಂಟ್ರರಿ ಟು ಮೈ ಕನ್ಕ್ಲೂಷನ್. ನಾನು ನನ್ನ ಕನ್ಕ್ಲೂಷನ್ಗೆ ವಿರುದ್ಧವಾಗಿದ್ದಾನೆ, ವ್ಯತಿರಿಕ್ತವಾಗಿದ್ದಾನೆ ಅಂತಾನೆ. ಹಿ ವುಡ್ ಹ್ಯಾವ್ ಮೇಂಟೈನ್ಡ್ ಕೊಯರೆನ್ಸ್, ಯೂನಿಟಿ, ಸಟಲ್ಟಿ ಆಫ್ ವರ್ಡ್ಸ್ವರ್ತ್ಸ್ ಥಾಟ್, ಬಟ್ ಮೈ ಬಿಸ್ನೆಸ್ ವಾಸ್ ವಿತ್ ವರ್ಡ್ಸ್ವರ್ತ್ಸ್ ಪೊಯೆಟ್ರಿ. ಇಲ್ಲಿ ಕೊಹಿಯರೆನ್ಸು, ಯೂನಿಟಿ, ಸಟಲ್ಟಿ ಆಫ್ ವರ್ಡ್ಸ್ವರ್ತ್ಸ್ ಥಾಟ್ ಬಗ್ಗೆ ಹೇಳಕ್ಕೆ ಹೋಗ್ತಾನೆ. ಆದರೆ ನಾನು ವರ್ಡ್ಸ್ವರ್ತನ ಪೊಯೆಟ್ರಿ ಬಗ್ಗೆ ಮಾತಾಡ್ತಾನೆ, ಅವನ ಕೊಹಿಯರೆನ್ಸ್ ಬಗ್ಗೆ ಆಗಲಿ, ಸಟಲ್ಟಿ ಆಫ್ ವರ್ಡ್ಸ್ವರ್ತ್ಸ್ ಥಾಟ್ ಬಗ್ಗೆ ಆಗಲಿ ನಾನು ಮಾತಾಡಲ್ಲ. ಐ ಡೋಂಟ್ ಪ್ರಪೋಸ್ ವರ್ಡ್ಸ್ವರ್ತ್ ಆ್ಯಸ್ ಎ ಫಿಲಾಸಾಫಿಕ್ ಥಿಂಕರ್. ನಾನು ಓದುವಾಗ ವರ್ಡ್ಸ್ವರ್ತನ ಪೊಯೆಟ್ರಿನ ವರ್ಡ್ಸ್ವರ್ತ್ ಒಬ್ಬ ಫಿಲಾಸಾಫಿಕ್ ಥಿಂಕರ್ ಅಂತ ನಾನು ಪ್ರಪೋಸ್ ಮಾಡಲ್ಲ. ಡಾಕ್ಟರ್ ವೆಲೆಕ್ ಮೇ ಹ್ಯಾವ್ ರೆಡ್ ಓನ್ಲಿ ಒನ್ ಪ್ಯಾಸೇಜ್. ಸೊ ಈ ದೃಷ್ಟಿಕೋನ ಮಾತ್ರ ಇಟ್ಕೊಂಡು ಡಾಕ್ಟರ್ ವೆಲೆಕ್ ಓದ್ತಾನೆ. ಆದರೆ ನಾನು ಒಬ್ಬ ಫಿಲಾಸಾಫಿಕ್ ಥಿಂಕರ್ ಆಗಿ ವರ್ಡ್ಸ್ವರ್ತನ ಓದಲ್ಲ. ಸೊ ಆಲ್ ಫಿಲಾಸಫೈಸಿಂಗ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಹಿಸ್ ಬಿಸ್ನೆಸ್ ಆ್ಯಸ್ ಎ ಪಾರ್ಟ್. ಹಾಗಾಗಿ ಈ ಫಿಲಾಸಫೈಸಿಂಗ್ ಅನ್ನೋದು ಅವನ ಪೊಯಿಟ್ರಿಯೊಂದಿಗೆ ಯಾವುದೇ ಸಂಬಂಧ ಇಲ್ಲ. ಸಿ the control of the prelude, canto second of the prelude, poet puts loosely what philosophers formulate with precision. So illi prelude the canto second alli poet ಫಿಲಾಸಫರ್ಸ್ ಫಾರ್ಮುಲೇಟ್ ಮಾಡೋದನ್ನು ಪ್ರೆಸಿಷನ್ನೊಂದಿಗೆ ಫಾರ್ಮುಲೇಟ್ ಮಾಡೋದನ್ನ ಅವನು ಲೂಸ್ ಆಗಿ ಇಡ್ತಾನೆ. ಈವನ್ ಇಫ್ ವರ್ಡ್ಸ್ವರ್ತ್ ಹ್ಯಾಡ್ ಫಿಲಾಸಫಿ, ಇಟ್ ಈಸ್ ಆಸ್ ಎ ಪೊಯೆಟ್. ವರ್ಡ್ಸ್ವರ್ತನಲ್ಲಿ ಫಿಲಾಸಫಿ ಇಲ್ಲ ಅಂತ ನಾನೇನು ಹೇಳಲ್ಲ, ಆದರೆ ಅದು ಒಬ್ಬ ಪೊಯೆಟ್ನ ಥಾಟ್ ಮಾತ್ರ. ಆ್ಯಟ್ ಫಿಲಾಸಫಿ ಇಟ್ ಈಸ್ ಆಸ್ ಎ ಪೊಯೆಟ್ ಥಾಟ್, ಆಸ್ ಎ ಪೊಯೆಟ್. ಒಬ್ಬ ಪೊಯೆಟ್ಟಾಗಿ ಯೋಚಿಸುವ ಆ ಥಾಟ್ ಮಾತ್ರ ಅಲ್ಲಿದೆ. ಕ್ರಿಟಿಕ್ಸ್ ಶಾಲ್ ಫೈಂಡ್ ಸಮಥಿಂಗ್ ಬೆಟರ್ ದ್ಯಾನ್ ಸಪ್ಲೈ ಸಮಥಿಂಗ್ ಫ್ರಮ್ ಔಟ್ಸೈಡ್. ಸೊ ಕ್ರಿಟಿಕ್ ಹೊರಗಿನಿಂದ ಅಂದರೆ ಫಿಲಾಸಫಿಯಿಂದ ತಗೊಂಡು ಬಂದು ಇಲ್ಲಿ ತೋರಿಸೋದಕ್ಕಿಂತ ಲಿಟ್ರೇಚರ್ನೊಳಗಡೆ ಅವನು ಏನೆಲ್ಲ ಕಂಡುಕೊಳ್ಳೋಕ್ಕೆ ಕ್ರಿಟಿಕ್ ಟ್ರೈ ಮಾಡ್ತಾನೆ. ಸಿ ದ 15th ಪಾಯಿಂಟ್, ಅಡ್ಯೂಸಿಂಗ್ ಚಾಪ್ಟರ್ 5 of science and the modern world. So no purpose is served adducing it. See, to adduce the chapter 5, there is no purpose. Fighted shows in it how oneself to be pleasing. Welek expects something from the poet as from an
authoritative qualified philosophy. So here, an authoritative qualified philosopher reads literature, but that is not of a critic's work. But critic has to read literature so differently without having anything to do with philosophy. He can find philosophy in literature, and that is the difference between a philosopher reader of literature, a critic reader of literature. So this much is enough in this video. The remaining part of this essay will be discussed in the fourth video on the same topic. Thank you.